ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಜ್ಞಾನಗಂಧ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಸತ್ಯದ ಜ್ಞಾನವುಳ್ಳವರು ಗುರು ಎನಿಸಿಕೊಳ್ಳುತ್ತಾರೆ. ಈ ಭೂಮಿಯ ಮೇಲೆ ಯಾವುದೂ ಶಾಶ್ವತವಲ್ಲ. ಜಗತ್ತು ಕ್ಷಣಿಕ ಎನ್ನುವಂತಹ ಸತ್ಯವನ್ನು ಅರಿಯುವಂಥದ್ದು. ಸತ್ಯವನ್ನು ತಿಳಿದುಕೊಳ್ಳುವುದು, ಪ್ರೀತಿಸುವುದು, ಅನುಭವಿಸುವುದು ಆಧ್ಯಾತ್ಮಿಕ ಸಾಧನೆಯಾಗಿದೆ. ಸತ್ಯ ಮತ್ತು ದೇವರು ಬೇರೆ ಬೇರೆ ಅಲ್ಲ. ಸಂತರು, ಜ್ಞಾನಿಗಳು ಹೇಳಿರುವಂತೆ ಸತ್ಯವೇ ದೇವರು ಮತ್ತು ಸತ್ಯವೇ ಶಾಂತಿ. ಸತ್ಯದ ಜ್ಞಾನವುಳ್ಳವರು ಮತ್ತು ಅನುಭವಿಸುವವರು ಗುರು ಎನಿಸಿಕೊಂಡರೆ, ಸತ್ಯವನ್ನು ಪ್ರೀತಿಸಲು, ಅನುಭವಿಸಲು, ಶೋಧಿಸಲು ಹಾಗೂ ತನ್ನನ್ನು ತಾನು ತಿಳಿಯಲು ಹೊರಟವರು ಶಿಷ್ಯ ಎನಿಸಿಕೊಳ್ಳುತ್ತಾರೆ. ಇದನ್ನೇ ಜ್ಞಾನಿಗಳು ಸತ್ಯ ಧರ್ಮವೆಂದು ಕರೆದರು. ಈ ಪ್ರಪಂಚದಲ್ಲಿ ಏರಿದ್ದು ಇಳಿಯುತ್ತದೆ, ಬಂದದ್ದು ಹೋಗುತ್ತದೆ, ಬೆಳೆದದ್ದು ಅಳಿಯುತ್ತದೆ, ಅರಳಿದ್ದು ಬಾಡುತ್ತದೆ. ಈ ಸತ್ಯವನ್ನು ಯಾರು ತಿಳಿದಿರುತ್ತಾರೋ ಅವರೇ ಜ್ಞಾನಿಗಳು. ಹಾಗೆಯೇ ಮನುಷ್ಯನಿಗೆ ಹೊಗಳಿಕೆ, ತೆಗಳಿಕೆ, ಅಧಿಕಾರ ಇವು ಯಾವುದೂ ಶಾಶ್ವತವಲ್ಲ. ಮನುಷ್ಯ ಇರುವಾಗ ಭೂಮಿ, ಬಂಗಾರ, ಸಂಪತ್ತು ಹೀಗೆ ಎಲ್ಲದರ ವ್ಯಾಮೋಹ. ಆತ ಒಂದು ದಿನ ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗಬೇಕಾಗುತ್ತದೆ. ಹಸಿರೆಲೆಯೂ ಒಂದು ದಿನ ಉದುರಿ ಹೋಗುತ್ತದೆ. ಮನುಷ್ಯನ ಆಯುಷ್ಯ ಸಹ ಶಾಶ್ವತವಲ್ಲ. ಮುಪ್ಪು ಆವರಿಸುವುದು ಖಂಡಿತ. ಇದು ಜಗತ್ತಿನ ಸತ್ಯ. ಜಗತ್ತು ಕ್ಷಣಿಕ ಎನ್ನುವಂತಹ ಸತ್ಯವನ್ನು ಅರಿತರೆ ಆತನಿಗೆ ತಾಪ ಇರುವುದಿಲ್ಲ. ಅದಕ್ಕಾಗಿ ಜಗತ್ತಿನಲ್ಲಿ ಸಾಪೇಕ್ಷಿತ ಸತ್ಯ ಮತ್ತು ಆಭಾಸ ಸತ್ಯವನ್ನು ಬಿಟ್ಟು ನಿರಪೇಕ್ಷ ಸತ್ಯವನ್ನು ಪ್ರೀತಿಸುವಂಥದ್ದು. ಆಗ ಬದುಕಿನಲ್ಲಿ ಶಾಂತಿ, ಸಮಾಧಾನ ನೆಲೆಸುತ್ತದೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಜ್ಞಾನಗಂಧ ಎಂಬ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಧನ್ಯವಾದಗಳು.